ಇನ್ ಕನ್ನಡ. ಫೆಬ್ರವರಿಯಲ್ಲಿ ಕೊರೋನಾ ಅಬ್ಬರಿಸುತ್ತೋ ಇಲ್ವೋ, ಆದ್ರೆ ನಾಳೆನೆಗೆ ಲಾಸ್ಟ್ ಇನ್ ಮುಂದೆ ನೈಟ್ ಕರ್ಫ್ಯೂ ಇರಲ್ಲ. ಸೋಮವಾರದಿಂದ ಶಾಲೆಗಳು ಫುಲ್ ಟೈಮ್ ಶುರುವಾಗ್ತಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ನಡೆದ ಕೊರೋನಾ ಸಭೆಯ ಕಂಪ್ಲೀಟ್ ಹೈಲೈಟ್ಸ್ ನಿಮ್ಮ ಮುಂದೆ. ಜನವರಿ 31ರಿಂದ ನೈಟ್ ಕರ್ಫ್ಯೂ ರದ್ದು. ಸೋಮವಾರದಿಂದ ಶಾಲೆಗಳು ಶುರು. ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ನಿರ್ಮಾಪನ ಆಗುವಷ್ಟು ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು. ನಿರ್ಮಾಪನ ಒಳ್ಳೆ ಮಾಡೋ ಕೆಲಸ ಯಾವತ್ತೂ ಮಾಡ್ತೀವಿ. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಕೊರೋನಾ ನೈಟ್ ಕರ್ಫ್ಯೂ ಕಿತ್ತಾಕಿ ಅಂತ ಜನ ಉದ್ಯಮಿಗಳು ಹಾಕಿದ್ದಂತ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಕೊರೋನಾ ಕಟ್ಟುಪಾಡುಗಳನ್ನೆಲ್ಲ ಬಹುತೇಕ ಕಿತ್ತು ಹಾಕಿದೆ. ಜನವರಿ 31ರಿಂದ ನೈಟ್ ಕರ್ಫ್ಯೂ ಇರಲ್ಲ. ಸೋಮವಾರದಿಂದ ಶಾಲೆಗಳು ಪುನರಾರಂಭ. ಬಾರ್, ರೆಸ್ಟೋರೆಂಟ್, ಪಬ್, ಹೋಟೆಲ್ 100%. ಎಲ್ಲ ರೀತಿ ಸಾರಿಗೆ ಸೇವೆಗಳು 100% ಆರಂಭ. ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ಗಳಿಗೆ 50-50%. ದೇವಸ್ಥಾನ, ಧಾರ್ಮಿಕ ಕಾರ್ಯಕ್ರಮ 50-50. ಸ್ವಿಮ್ಮಿಂಗ್ ಪೂಲ್, ಜಿಮ್, ಕ್ರೀಡೆ 50-50. ಸಭೆ ಸಮಾರಂಭಕ್ಕೆ, ಪ್ರತಿಭಟನೆ, ಮೆರವಣಿಗೆಗೆ ಅವಕಾಶ ಇಲ್ಲ. ಮದುವೆಗೆ, ಕಲ್ಯಾಣ ಮಂಟಪಗಳಲ್ಲಿ 200 ಜನ ಅಷ್ಟೇ. ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ಹೋಟೆಲ್ಗಳು ಓಪನ್. ಆಮೇಲೆ ಸಿನಿಮಾ, ಮಲ್ಟಿಪ್ಲೆಕ್ಸ್ 50%. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಮಕ್ಕಳಲ್ಲಿ ಯಾವ್ದಾರೋ ಕ್ಲಾಸ್ನಲ್ಲಿ ಪಾಸಿಟಿವಿಟಿ ಬಂದರೆ ಆ ಕ್ಲಾಸ್ ಮಾತ್ರ ಮುಚ್ಚತ್ತೆ, ಶಾಲೆ ರೆಗ್ಯುಲರ್ ಆಗಿ ನಡೀತಿರುತ್ತೆ. ಸರ್ಕಾರ ಥಿಯೇಟರ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ 50% ನಿಯಮ ಹಾಕಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸಿನಿಮಾ ರಂಗದವರು ಇವತ್ತು ಖುದ್ದು ಸಿಎಂ ಅವರನ್ನೇ ಭೇಟಿ ಮಾಡಿ ಥಿಯೇಟರ್ಗಳ ಮೇಲಿನ ನಿರ್ಬಂಧ ತೆರವಿಗೆ ಮನವಿಯನ್ನ ಮಾಡಿದ್ರು. ಸಿಎಂ ಅನ್ನು ಭೇಟಿ ಮಾಡಿದ್ರು. ಕೇಳಿದಕ್ಕೋಸ್ಕರ ಸೋಮವಾರ ಒಂದು ವಿಶೇಷವಾಗಿ ಒಂದು ಮೆಮೊರಾಂಡಮ್ ಕೂಡ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಕಷ್ಟ ಸುಖನ ನಾವು ಖಂಡಿತ ಕನ್ಸಿಡರ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಥಿಯೇಟರ್ ನಿಯಮಗಳು ಏನ್ ಕೊಡ್ತಾರೋ ಅದನ್ನ ನಾವು ಸಂಪೂರ್ಣವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದೀವಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳ ಆದಿಯಾಗಿ ಅಶೋಕ್ ಸಾಹೇಬರು ಕೂಡ ಅವರು ಕೂಡ ಹೇಳಿದ್ರು. ಎಷ್ಟು ಎಸಿ ಥಿಯೇಟರ್ ಇದೆ, ಎಲ್ಲೆಲ್ಲ ನಾನ್ ಎಸಿ ಥಿಯೇಟರ್ ಇದೆ, ಡೀಟೇಲ್ಸ್ ಕೂಡ ಹೇಳ್ಯಾರೆ. ಅದನ್ನ ಮಾಡುವಂತ ಕೆಲಸ 100% ಮಾಡತಕ್ಕಂಥ ಚಿತ್ರರಂಗದ ನಿರ್ಮಾಪನ ಆಗುವಷ್ಟು ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು. ಸಿಕ್ಕಾಪಟ್ಟೆ ಬಂಡವಾಳಗಳು ಹಾಕಿದ್ರೆ ಅಂತ ನಿರ್ಮಾಪನ ಒಳ್ಳೆ ಮಾಡೋ ಕೆಲಸ ಯಾವತ್ತೂ ಮಾಡ್ತೀವಿ. ಇನ್ನು ಕಲ್ಯಾಣ ಮಂಟಪ ಮಾಲೀಕರು ಅಷ್ಟೇ ಸರ್ಕಾರದ ವಿರುದ್ಧ ಸಿಟ್ಟನ್ನ ಹೊರಹಾಕಿದ್ರು. ನಾವು ಸರ್ಕಾರಕ್ಕಾಗಲಿ ಇವ್ರಿಗೆಲ್ಲ ಮನವಿ ಕೊಟ್ಟಿರೋ ಪ್ರಕಾರ 50% ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿದ್ವಿ. ಸರ್ಕಾರಕ್ಕೆ SOP ಪ್ರೋಟೋಕಾಲ್ ಯಾವ ತರ ಮಾಡ್ತೀವಿ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಂಡು, ಸ್ಯಾನಿಟೈಸರ್ ಇಟ್ಟು, ಮಾಸ್ಕ್ ಇಂಪ್ಲಿಮೆಂಟೇಷನ್ ಮಾಡಿ ಇವೆಲ್ಲ ಮಾಡ್ತೀವಿ ಅಂತೇಳಿ ವಿಶ್ವಾಸನೂ ಕೊಟ್ಟಿದ್ದೀವಿ ಅವರಿಗೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್ ಮಾಲೀಕರು 100% ಅವಕಾಶ ಕೊಟ್ಟಿದ್ದಕ್ಕೆ ಖುಷಿಯಾಗಿದ್ದಾರೆ. ಒಟ್ನಲ್ಲಿ ಸೋಮವಾರದಿಂದ ಕೊರೋನಾ ಟಫ್ ರೂಲ್ಸ್ಗಳು ಬಹುತೇಕ ತೆರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.